ನಮಸ್ಕಾರ ಎಲ್ರಿಗೂ. ಅರ್ಜುನ್ ಜೇಮ್ಸ್ ಬಾಂಡ್ ಟು ಬಿಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ನಾನಿವತ್ತು ನಿಮಗೆ ಸಿಂಪಲ್ ಆಗಿ ಪುಷಪ್ಸ್ ಮತ್ತು ಪುಲ್ಅಪ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಪುಷಪ್ಸ್ ಪುಲ್ಅಪ್ಸ್ ಬಂದ್ಬಿಟ್ಟು ಬಾಡಿ ವೆಯ್ಟ್ ಟ್ರೈನಿಂಗ್ ಆಗಿರುತ್ತೆ. ನಮ್ಮ ಬಾಡಿನೇ ಒಂದು ಎಕ್ವಿಪ್ಮೆಂಟ್ ಆಯುಧವಾಗಿ ಯೂಸ್ ಮಾಡಿಕೊಂಡು ಮಾಡುವಂಥ ಎಕ್ಸಸೈಸಸಲ್ಲಿ ಪುಷಪ್ಸು ಮತ್ತು ಪುಲ್ಅಪ್ಸು ಒಂದಾಗಿರುತ್ತೆ. ಪುಷಪ್ಸು ಮೇನ್ಲಿ ಚೆಸ್ಟ್ ಮಸಲ್ಸ್ನ ಟಾರ್ಗೆಟ್ ಮಾಡುತ್ತೆ. ಅದ್ರ ಜೊತೆ ಕಾಂಪೌಂಡ್ ಎಕ್ಸಸೈಸ್ ಆಗಿರೋದ್ರಿಂದ ಬೇರೆ ಎಲ್ಲ ಮಸಲ್ಸು ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಇವನ್ ಪುಲ್ಅಪ್ಸ್ ಕೂಡ ಬ್ಯಾಕ್ ಮಸಲ್ನ ಟಾರ್ಗೆಟ್ ಮಾಡುತ್ತೆ. ಅದ್ರ ಜೊತೆ ಅದು ಕಾಂಪೌಂಡ್ ಎಕ್ಸಸೈಸ್ ಆಗಿರೋದ್ರಿಂದ ಬೇರೆ ಮಸಲ್ಸು ಇನ್ವಾಲ್ವ್ ಆಗಿರುತ್ತೆ. ಹೇಗೆ ಮಾಡೋದು ಪುಷಪ್ಸ್ ಪುಲ್ಅಪ್ಸ್ ಅಂತ ಈಗ ನಾನು ತೋರಿಸ್ಕೊಡ್ತೀನಿ. ಫಸ್ಟು ಇಷ್ಟು ಗ್ರಿಪ್ಪು ಲೈಕ್ ಶೋಲ್ಡರ್ ಲೆವೆಲಿಗೆ ನಾವು ಫಿಂಗರ್ಸಿಂದ ತಗೊಬೇಕಾಗುತ್ತೆ. ತುಂಬ ಕ್ಲೋಸ್ ಆದರೆ ಅದು ಟ್ರೈಸೆಪ್ಸಿಗೆ ಬೀಳುತ್ತೆ. ಆಲ್ಮೋಸ್ಟ್ ನಾವು ಮಾಡೋ ಎಕ್ಸಸೈಸಸ್ ಎಲ್ಲ ಟ್ರೈಸೆಪ್ಸ್ಗೂ ಬೀಳ್ತಾ ಇರುತ್ತೆ. ಈ ಥರ ಕತ್ತು ಮೇಲಿರಬೇಕು, ಗ್ಲೂಟ್ಸ್ ಎಲ್ಲ ಅಪ್ಪು, ಲೋವರ್ ಬಾಡಿ ಟೈಟ್. ಕೆಳಗಡೆ ಹೋಗಿದ ತಕ್ಷಣ ಎಕ್ಸೆಲ್ ಮಾಡಬೇಕು, ಮೇಲ್ಗಡೆ ಬಂದಿದ ತಕ್ಷಣ ಇನ್ಹೇಲ್ ಮಾಡಬೇಕು. ಬಿಗಿನರ್ಸ್ಗೆ ಈ ಥರ ಮಾಡೋದು ಕಷ್ಟ ಆಗ್ಬೋದು. ಸೊ ಹಾಗಾಗಿ ನೀ ಸಪೋರ್ಟ್ ತೊಗೊಂಡು ಟ್ರೈ ಮಾಡ್ಬೋದು. ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಆದಮೇಲೆ ನಾರ್ಮಲ್ ಆಗಿ ಮಾಡ್ಕೊಬೋದು. ಇಷ್ಟು ಆಗಿಲ್ಲ ಅಂತ ಅಂದರೆ ವಾಲ್ ಪುಷಪ್ಸು ಟ್ರೈ ಮಾಡ್ಬೋದು ಸೇಮ್ ಪೊಸಿಷನಲ್ಲಿ. ಆಮೇಲೆ ಒಂದು ಈ ಥರ ಒಂದು ಬೆಂಚ್ ಹಾಕ್ಕೊಂಡು ಈ ಥರನೂ ಮಾಡ್ಬೋದು ಸಿಂಪಲ್ ಆಗಿ. ಈಗ ಪುಲ್ಅಪ್ಸ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಪುಲ್ಅಪ್ಸ್ ಬಂದು ಒಂಥರ ವಿ ಶೇಪ್ ಮಾಡಿದ್ರೆ ನಿಮಗೆ ಟ್ರಪೀಸಿಯಸ್ಸು ಮಸಲ್ಸ್ಗೆ ವರ್ಕ್ ಆಗ್ತಿರುತ್ತೆ. ವೈಡ್ ಮಾಡೋದ್ರಿಂದ ವಿ ಶೇಪ್ ಇರ್ತೀರಲ್ಲ, ಸೊ ಅದು ಬರೋದಕ್ಕೆ ಹೆಲ್ಪ್ ಮಾಡಿಕೊಡುತ್ತೆ. ಸ್ಟಾರ್ಟಿಂಗು ಬಿಗಿನರ್ಸ್ಗೆ ಇದು ಮಾಡೋಕ್ಕಾಗದೇ ಇರ್ಬೋದು. ಹಾಗಾಗಿ ಕ್ಲೋಸ್ ಪುಲ್ಅಪ್ಸಿಂದ ಸ್ಟಾರ್ಟ್ ಮಾಡಿ. ಕ್ಲೋಸ್ ಗ್ರಿಪ್. ಸೊ ಇಷ್ಟು ಕೂಡ ಆಗದೆ ಇರುವಾಗ ಏನು ಮಾಡಬೇಕಾಗುತ್ತೆ, ಜಸ್ಟ್ ಹ್ಯಾಂಗ್ ಮಾಡಿಬಿಟ್ಟು ಹೋಲ್ಡ್ ಮಾಡಬೇಕು. ಅವಾಗ ಹೋಗ್ತಾ ಹೋಗ್ತಾ ಶೋಲ್ಡರ್ ಎಲ್ಲ ಸ್ಟ್ರೆಂತ್ ಬಿಲ್ಡ್ ಆಗಿ ಮಸಲ್ ಸ್ಟ್ರೆಂತ್ ಇನ್ಕ್ರೀಸ್ ಆಗಿ ಆಮೇಲೆ ನೀವು ಈಸಿಯಾಗಿ ಮೇಲೆ ಹೋಗ್ಬೋದು. ಈ ಥರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲೆ ಹೋಗೋಕ್ಕೆ ಪ್ರಯತ್ನ ಪಡಿ. ಹೀಗೆ ಹ್ಯಾಂಗ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಮಾಡ್ತಿದ್ರೆ ನಿಮಗೆ ಪುಲ್ಅಪ್ಸ್ ಬಂದ್ಬಿಡುತ್ತೆ. ನೀವು ಯಾವುದೇ ಅಸಿಸ್ಟೆಡ್ ಚಿನ್ಅಪ್ಸ್ ಆಗಿರ್ಬೋದು ಅಥವಾ ಸಪೋರ್ಟ್ ಫ್ರೆಂಡ್ಸು ಪಾರ್ಟ್ನರ್ ಸಪೋರ್ಟ್ ತೊಗೊಂಡು ಮಾಡಿದಾಗ ನೀವು ಯಾವುದೇ ಕಾರಣಕ್ಕೂ ಕಡಿಯೋದಕ್ಕಾಗಲ್ಲ. ಈ ಥರ ಮೆಥಡ್ನ ನೀವು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಆದಷ್ಟು ಬೇಗ ಕಲಿತೀರ. ಥ್ಯಾಂಕ್ ಯು.